ಪಕೋಡ ಕೋಡಿ ಕೋಡಿ ಗರಂ ಗರಂ ಎಲ್ಲ ಕಟ್ಕೊಳ್ಳಲ್ಲಪ್ಪ ಆಫೀಸಲ್ಲಿ ನಮ್ಮ ಕೆಲಸ ಮುತ್ತಪ್ಪ ಏನು ಊಟ ಮುತ್ತಪ್ಪ? ವೆಜ್ ಇದೆ, ನಾನ್ ವೆಜ್ ಇದೆ. ವೆಜ್ ನಾನ್ ವೆಜ್. ಘಮ ಘಮ ಅಂತ ವಾಸನೆ ಹೊಡಿತೈತೆ. ಯಮಿ 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 ಯಮಿ. ಎಮ್ಮಿ ಸ್ಪೈಸಿ. ಇದು ವೆಜ್ಜಾ? ವೆಜ್ ವೆಜ್. ಜರಿ ಫಾಲ್ಸ್ ಇಂದ ಆಟ ಆಡ್ಕೊಂಡು ಬಂದು ತುಂಬಾ ಸುಸ್ತಾಗ್ಬಿಟ್ಟಿದೆ ಎಲ್ರು. ಮಧ್ಯಾಹ್ನ ಊಟ ಮಾಡಿಲ್ಲ ಗೈಸ್. ನಿಮ್ಗೆ ಅಶ್ವಾಗ್ತುಂಟಾ? ಊಟ ಬೇಡ ಅನ್ಸ್ತದೆ. ಹೌದಾ? ನೀವು ಹೋಗಿ ಮಲ್ಕೊಳ್ಳಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಊಟ ಮಾಡ್ಬೇಕು ಅನಿಸ್ತಾ ಇದೆ, ಮಾಡಕ್ಕೆ ಬಂದು ನಿಂತ್ಕೊಂಡಿದ್ದೀನಿ. ಅನಿಸ್ತಾ ಇದೆ ಮಾಡಕ್. ಹಾಗೆ ಹಾಗೆ. ಓಕೆ ಓಕೆ, ಮಾಡೋಣ ಮಾಡೋಣ. ಯಾರಿಗೆ? ಅವ್ರು ಕಾಲಲ್ಲಿ ಇದ್ದಾರೆ. ನೀವು ಊಟ ಮಾಡ್ತೀರಾ? ಊಟ ಮಾಡ್ಬೇಕು, ಮಧ್ಯಾಹ್ನನೂ ಮಾಡ್ಬೇಕು. ಬಂತು 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 ಎಲ್ಲ ನೋಡಿ. ನೈಟ್ ಹೊತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವ್ರ ಮನೆ. ಸ್ಟೇ ಮಾಡ್ತಾರೆ. ಈ ಕಡೆ ಎಲ್ಲ ರೂಮ್ಸು ಕಂಟಿನ್ಯೂಸ್ ಆಗಿದೆ. ಆ ಕಡೆ ಫೈರ್ ಕ್ಯಾಂಪ್ ಅಂತೆ. ನೋಡೋಣ. ಊಟ ಮಾಡಿಕೊಂಡು ಆಮೇಲೆ ಹಿಂಗೆ ಏನು ಎತ್ತ ಅಂತ. ಆಂಟಿ ರೆಡಿ ಮಾಡ್ತಾ ಇದ್ದಾರೆ ಫೈರ್. ಅಪ್ಪ, ಜಾರಿ ಬಿದ್ದರೆ ಕಷ್ಟ ಇಲ್ಲಿ. ಬೆಳಿಗ್ಗೆ ಈ ಪ್ಲೇಸ್ ಯಾವುದಕ್ಕೆ ಅಂತ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ಇದಕ್ಕೆ ಎಲ್ಲ ಕಟ್ಟಿಗೆ ಎಲ್ಲ ಒಟ್ಟು ಮಾಡಿಟ್ಟಿದ್ದಾರೆ ಅಲ್ಲಿ. ಚೆನ್ನಾಗಿದೆ. ಊಟ ಮಾಡ್ಕೊಂಡು ಬರ್ತೀವಿ. ನೋಡಿ ನೈಟ್ ವ್ಯೂ ಈ ಥರ ಇದೆ. ಅಪ್ಪಾ ನಾಯಿ. ಪೆಪ್ಪರ್ ಚಿಕನ್ ಇದ್ಯಾರ್ದು? ಹೌದಾ? ತಿಂತಾರೆ ಇಲ್ಲ. ಗ್ರೇವಿ ಹಾಕಿ ನಿಮಗೆ ತರ್ತೀವಿ. ಊಟ ಬಡಿಸಿ ನೀವೇ. ಒಂದ್ ದಿವಸ ಎಲ್ಲಾರು ಮನೆಯಿಂದ ಅಡಿಗೆ ಮಾಡ್ಕೊಂಡು ಊಟ ಆದ್ಮೇಲೆ ಮಾತಾಡೋಣ. ಪಿಂಕಿಗೆ ಹಾಕ್ತೀನಮ್ಮ. ಹಾಕಿದ್ದೀನಿ ಪಿಂಕಿ. ರೋಟಿ ಇನ್ಯಾರಿಗೆ ಬೇಕು? ಇನ್ನೊಂದು ಕೊಡ್ಲಾ? ಎಷ್ಟು ಚೆನ್ನಾಗಿದೆ ಅಲ್ಲ, ಚಂದ ಉಂಟಲ್ಲ. ಊಟ ಅಂತೂ ಸಖತ್ತಾಗಿದೆ. ಗ್ರೇವಿ ಹಾಕಿ ಸಾಂಬಾರ್. ಚಿಕನ್ ಬೇಡ, ಆಲ್ರೆಡಿ ಇದ್ದಾನೆ. ಆಚೆ ಬಂದ್ರೆ ಮನೆಯಲ್ಲಿದ್ದೀನಲ್ಲ, ಪೂಜೆ ಮಾಡಿಸಿದ್ವಿ ಮನೆಗೆ. ವಿಡಿಯೋ ಮಾಡೋ ಟೈಮಲ್ಲಿ ತಿಂತಾ ಇಲ್ಲ, ಕಚ್ಕ ಪಚ್ಕಂತಿತ್ತು. ಅದು ಗೊತ್ತಾಗ್ಬಿಡಿ. ಟಾಯ್ಲೆಟ್ ಆಗಬೇಕು ಅಂತ ಹೈಲೈಟ್ ಬ್ಲ್ಯಾಕ್ ಅಂತ. ಏನೋ ಇದು ವಿಡಿಯೋ ಮಾಡ್ತಾ ಇದೀವಿ ಅಂತ ಓಡೋಗ್ತಾ ಇದೆ. ಅಲ್ಲ, ಅದು ಸೌಂಡ್ ಮಾಡ್ತಾ ಇದ್ದೀವಿ. ಈತ ಅವ್ರ ಕೈಯಲ್ಲಿ ಏನು ಮಾಡಲ್ಲ. ಹಾ, ಇದೆ. ಅದು ಲೈಟ್ ಬೆಳಕಿಗೆ ಬರೋದು.
ಅದು ಬಿಟ್ಕೊಳೋದಕ್ಕೆ ತಲೆ ಮೇಲೆ ಆಫೀಸಲ್ಲಿ ಅಲ್ಲೇ ಇರೋದಾ? ಇಂಥ ಬೇಸಿಗೆಯಲ್ಲಿದ್ರು ಬರುತ್ತೆ. ಶುಭೋದಯ ಎಲ್ಲರಿಗೂ. ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಮುತ್ತಪ್ಪ, ಹೇಗಿತ್ತು ನಿಮ್ಮ ಚೆನ್ನಾಗಿ, ಸ್ಯಾಟರ್ಡೆ ಜರ್ನಿ? ಸೂಪರ್ ಆಗಿತ್ತು. ಮುಳ್ಳಯ್ಯನಗಿರಿ. ಸೂಪರ್, ವಂಡರ್ಫುಲ್, ಸೂಪರ್ ಎಂಜಾಯ್. ಸೊ ಇವತ್ತು ನಮ್ಮ ಸೆಕೆಂಡ್ ಡೇ, ಸಂಡೇ. ಇವತ್ತು ಸಖತ್ ಎಂಜಾಯ್ ಮಾಡಿದ್ವಿ. ಬಿಸಿ ಬಿಸಿ ಕಾಫಿ ಕುಡ್ದು ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ. ಹೋಮ್ ಸ್ಟೇ ಹತ್ರ. ಏನಿಸ್ತಿದೆ ಗೊತ್ತಾ ಪ್ರಿಯ ಅವ್ರೆ, ಹೇಳಿ. ಈ ಭೂಲೋಕದ ಸ್ವರ್ಗನೇ ಅಂತ ಹೇಳ್ಬೋದು ಇದು. ಹೌದಾ? ನಮ್ಗೆ ಅತಿ ಇಲ್ಲೇ ಇದ್ಬಿಡೋಣ ಅನ್ಸ್ತದೆ. ಬೆಂಗಳೂರೇ ಬೇಡ, ಇಲ್ಲೇ ಇದ್ಬಿಡೋಣ ಅನ್ಸ್ತದೆ. ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ನಂಗೆ ನೇಚರ್ ತುಂಬಾ ಇಷ್ಟ ಆಯ್ತು. ಹ್ಮ್, ಮತ್ತೆ ಮತ್ತೆ ಪದೇ ಪದೇ ವಿಸಿಟ್ ಮಾಡ್ಬೇಕು ಅನ್ನಿಸ್ತದೆ. ಬರೋಣ. ಒಂದ್ ತಿಂಗಳು ಬಿಟ್ಟು ಒಂದ್ ತಿಂಗಳು. ಹೌದು, ಟ್ರಿಪ್ಗೆ ಹೋಗ್ತಾನೆ ಇರ್ಬೇಕು. ಪ್ಲಾನ್ ಮಾಡೋಣ. ಹೌದು. ನಿಮ್ಮ ಅನುಭವ ಏನನ್ಸ್ತು? ನನಗೆ ತುಂಬಾನೇ ಚೆನ್ನಾಗಿತ್ತು. ರಿಲ್ಯಾಕ್ಸ್ ಆಯ್ತು. ಆಫೀಸಲ್ಲಿ ಕೆಲಸ, ಮನೆಗೆ ಹೋಗು, ಆಫೀಸ್ಗೆ ಹೋಗು, ಅದೇ ಆಗೋಗ್ಬಿಟ್ಟಿತ್ತು ಜೀವನ. ನಮ್ದು ಹಾಗೆ ಅನಿಸ್ತು, ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಮುತ್ತಪ್ಪ ಅಂತ ಇದ್ದಾನೆ, ನಮ್ಮ ಮುತ್ತಪ್ಪನೇ ಎಲ್ಲ ಸಕ್ಸಸ್ ಮಾಡಿದ್ದು. ಅವನು ಹಿಂಸೆಯಲ್ಲಿ ಯಾರು ಹೋಗೋರು ಅಂತಿದ್ದೆ, ಬಟ್ ಬಂದಿತ್ತು. ತುಂಬಾ ಖುಷಿ ಆಯ್ತು. ನಿಮ್ಗೆ ರೆಸಾರ್ಟ್ ನೇಮ್ ತೋರಿಸ್ತೀನಿ. ಮಧು ಗಿರಿ, ಇವ್ರದೇ ರೆಸಾರ್ಟ್ ಇದು. ಇವ್ರ ಹೆಸರು ಮಧು. ಈ ಕಡೆ ಮನೆಗಳೆಲ್ಲ ದೂರ ದೂರ, ಅಷ್ಟೊಂದು 1 ಕಿಲೋಮೀಟರ್ 500 ಮೀಟರ್ಸ್ ಆ ಥರ ಡಿಸ್ಟೆನ್ಸಲ್ಲಿ ಇರುತ್ತೆ. ಅಷ್ಟೇನಿಲ್ಲ. ಹಾಂ, ವೈಟ್ ಕಲರ್. ಈ ಭಯ ಆಗ್ಬಿಡುತ್ತೆ ನಾಯಿ ಇದೆಲ್ಲ. ಇಲ್ಲಿ ಒಂದು ಚಿಕ್ಕ ಮನೆ ಇದೆ, ಶೀಟ್ ಮನೆ. ಯಾಕೆ ಬೆಂಕಿ ಇಲ್ಲಿದ್ಯಾ? ಬರ್ತೀಯಾ? ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಸಾಕೊಂತೀನಿ. ಬರ್ತೀಯಾ? ನಮ್ಮ ಮನೇಲಿ ಚಾರ್ಲಿ ಇದ್ದಾಳೆ, ಸೋನು ಇದ್ದಾಳೆ, ಸ್ಯಾಂಡಿ ಇದ್ದಾಳೆ. ಈ ಕಾಫಿ ಗಿಡ ಎಲ್ಲ ಇದಾವಲ್ವಾ, ಈ ಕಾಫಿ ಗಿಡಕ್ಕೆ ಮರಗಳು ಮೇಲ್ ಬೆಳ್ಕೊಂಡ್ಬಿಟ್ರೆ ಕೆಳಗಡೆ ನೆಳ್ಳಾಗ್ಬಿಟ್ಟು ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಇದನ್ನ ಕಟ್ ಮಾಡಿದ್ರೆ ಗಿಡಗಳು ಕಟ್ ಮಾಡೋದು. ಹೌದಾ? ಗೊತ್ತಾಗಿದೆ ನಂಗೆ, ಈಗ ಗೊತ್ತಾಯ್ತು. ಮೊದಲು ಹೌದು, ನಮಗೂ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಗಿಡಗಳು ಕಟ್ ಮಾಡೋದು. ಈ ಮರಗಳನ್ನ ಕಟ್ ಮಾಡೋದಾ? ಈ ಹೋಮ್ ಸ್ಟೇನು ಚೆನ್ನಾಗಿದೆಲ್ಲ, ಆದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಅದು. ಇದನ್ನ ನಾವು 2 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಕಟ್ಟಿದ್ದು. ಇದನ್ನ? ಹೌದು, ಇದನ್ನ. ಅಲ್ಲಿ ಬೆಂಗಳೂರಲ್ಲಿ ತುಂಬಾ ಪ್ರಾಪರ್ಟಿ ಇತ್ತು. ಅದನ್ನೆಲ್ಲ ಅಡ್ಡಗಡ್ಡಿ ಸೇಲ್ ಮಾಡ್ಬಿಟ್ಟು ಈ ಕಡೆ ಸೆಟ್ಲ್ ಆಗ್ಬೇಕಂತ ಬಂದು ಇಲ್ಲಿ ತಗೊಂಡು ಕಟ್ಟಿದ್ವಿ. ಇಲ್ಲಿ ಪರವಾಗಿಲ್ಲ, ನಮ್ಗೆ ಇದು ಚೆನ್ನಾಗಿ 2 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಕಟ್ಟಿದ್ವಿ. ಎಷ್ಟಿದು ದಿನಕ್ಕೆ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೋಡಿ ಮಧ್ಯದಲ್ಲಿ. ಇಲ್ಲಿಂದ ಕಾಣಿಸುತ್ತೆ, ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಆಗಿಲ್ಲ. ಗಣಪತಿ ಇದೆ ಮರ್ತಿದೆ. ಇದು ವಿಲೇಜ್ ಅಲ್ಲ ಕಣ. ವಾವ್, ಚೆನ್ನಾಗಿದೆ. ವಿಲೇಜ್ ಅಲ್ಲಿ ಯಾವ್ದೊಂದಿಲ್ಲ, ಬನ್ನಿ ಜನರೇ. ಬನ್ರೋ, ಬ್ಯಾಂಗಲ್ ಬಂಗಾರಿ ಮಾಡೋಣ. ಈ ಕಡೆ ಬನ್ನಿ. ಹಾಂ, ರೆಡಿನಾ? ಹಿಂಗೆ ಮೊದ್ಲು ಈ ಕಡೆ ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಅಷ್ಟೇ. ಆಯ್ತಾ? ರೆಡಿ? ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್. ನೋಡಿ ಟ್ರಿಪ್ಪು ಏನೆಲ್ಲ ಮಾಡಿಸುತ್ತೆ ಅಂತ. ಒಂದು ಸ್ಟೆಪ್ ಹಾಕಕ್ಕೆ ಬರ್ದಿರೋರು, ಯಪ್ಪೋ ನಾನು ಹಾವು ಅಂದ್ಕೊಂಡದು. ಸ್ಟೆಪ್ ಹಾಕೋಕ್ ಬರ್ದಿರೋ ನೋಡಿ ಹೆಂಗ್ ಕುಡಿತಾ ಇದ್ದಾರೆ. ಟ್ಯಾಲೆಂಟ್ ಇರುತ್ತೆ ಗೈಸ್, ಆದ್ರೆ ಯಾರು ತೋರ್ಸ್ಕೊಳಲ್ಲ ಅಷ್ಟೇ.
ಎಲ್ಲ ಆಡೋಣ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ರೇಟ್ ಎಲ್ಲ ಹಾಕಿದ್ದಾರೆ. ಕಾಂಬೋ ಪ್ಯಾಕೇಜಲ್ಲಿ 3 ಇರುತ್ತೆ. ಸ್ಪೀಡ್ ಬೋಟ್, ಬಂಪರ್ ರೈಡ್, ಬನಾನಾ ರೈಡ್ ಆ ಥರ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ರೆಡಿ 1 2 3 go. Very much excited for skateboard. Boating plan ಇರಲಿಲ್ಲ, ನಮ್ಗೆ ಸಡನ್ ಆಗಿ ಪ್ಲಾನ್ ಆಯಿತು. ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್. ಡಿಫ್ರೆಂಟ್ ಇದೆ ಕಳಿಸಲಾಗಿ. ವೇಟ್ ಮಾಡ್ತಾರೆ. ಬೋಟ್ ರೈಡ್ ಮುಗಿಸ್ಕೊಂಡು ಇವಾಗ ಬೇಲೂರಿಗೆ ಬಂದಿದ್ದೀವಿ. ಇವತ್ತು ತುಂಬ ಬಿಸಿಲಿದೆ, ಕಣ್ಣೋಪನ್ ಮಾಡೋಕ್ಕಂತೆ. -19 ನಾವು ಬಂದಿದ್ದು. ಆ ಟೈಮಲ್ಲಿ ಕತ್ಲಾಗಿತ್ತು, ಅಷ್ಟೊಂದೇನು ಫೋಟೋಸ್ ಎಲ್ಲ ತಗೊಳ್ಳಿಕ್ಕೆ ಆಗಿರಲಿಲ್ಲ. ಕಲ್ಯಾಣಿ ಒಂದಿದೆಲ್ಲ ಮೇಲ್ಗಡೆ ಬಂದಿದೆ. ಇಲ್ಲಿದ್ದಾವೆ ಕಲ್ಯಾಣಿ ಅಲ್ಲ, ಇದು ಕಲ್ಯಾಣಿ ಅಂತಾರೆ. ಇವಾಗೆಲ್ಲ ಈ ಥರ ದೇವಸ್ಥಾನ ಎಲ್ಲ ಕಟ್ಟಕ್ಕೆ ಆಗಲ್ಲಲ್ಲ. ಹಳೆ ಕಾಲದ ನಿರ್ಮಾಣ ಅಂದರೆ ಸೂಪರ್. ಆನೆಗಳಿದೆ ನೋಡಿ,
ಆನೆ ಕುದುರೆ. ಶ್ರೀ ದೇವರ ಶೇಷ ವಾಹನ. ಜೈ ಅಪ್ಪು. ಥ್ಯಾಂಕ್ ಯು ಸರ್. ಅಭಿ ಅವ್ರ ಅತ್ತೆ ಮನೆ ನೈಟ್ ಬಂದಿದ್ವಲ್ಲ. ಓ ಗಿಡಗಳೆಲ್ಲ ಆಯ್ತಾ. ನೈಟ್ ಗೊತ್ತಾಗಿಲ್ಲ ನಮ್ಗೆ ಹೆಂಗಿದೆ ಮನೆ ಅಂತ. ಇವಾಗ ಇನ್ನೊಂದ್ಸಲ ಬಂದಿದ್ದೀವಿ ನೋಡಿ. ನೈಟ್ ಯಾ ಏನು ನೋಡಿ, ಇದು ಇದಕ್ಕೆ ಕಿಡ್ನಿ ಸ್ಟೋನ್ ಇರುತ್ತಲ್ಲ, ನೋಡಿ ಇದನ್ನೇ ಆಲ್ರೆಡಿ ಎಂಟಿ ಸ್ಟಮಕ್ ಅಲ್ಲಿ ಇದನ್ನ ತಿನ್ಬೇಕು. ತಿಂದ್ರೆ ಕಿಡ್ನಿ ಸ್ಟೋನ್ ಎಲ್ಲ ಹೋಗ್ಬಿಡುತ್ತೆ. ಹೂವಿನ ಗಿಡ ವೈಟ್ ಕಲರ್. ಇದು ಅಕ್ಕ, ಇದು ನಾನು. ನಂದು ಹಳೇದು ಅಂತಂದ್ರೆ ಫೋಟೋ ಇರೋದು ಇದೊಂದು, ನಮ್ಮ ಅಪ್ಪನ ಜೊತೆ ಅದಿರೋದು ನನ್ನ ಫೋಟೋ. ಟೆರೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಒಳಗಡೆಯಿಂದ ಶೇಪ್ ಗೊತ್ತಾಗುತ್ತೆ. ಇದು ಸ್ಟೆಪ್ಸ್ ಹತ್ತಕ್ಕೆ ಇಲ್ಲಿಂದ ಹತ್ತಿ ಇಲ್ಲಿಂದ ಜಂಪ್ ಮಾಡಿದಾಗ ನೋಡಿ ಚೆನ್ನಾಗಿದೆ. ಹೌದು ಚೆನ್ನಾಗಿದೆ ಐಡಿಯಾ. ಜಾರಬಂಡೆ ಮಕ್ಳಿಗೆ ಆಟ ಆಡಕ್ಕೆ, ಗಂಡಸರಿಗೆ ಪಾರ್ಟಿ ಮಾಡಕ್ಕೆ ಚೆನ್ನಾಗಿದೆ. ನ್ಯೂ ಐಡಿಯಾ ಒಂಥರ ಹೊಸದಾಗಿ. ವಿದ್ಯಾ ಗಣಪತಿ ದೇವಸ್ಥಾನ. ಬಾಯ್. ಖುಷಿ ಆಗುತ್ತೆ, ಹೋಗೋದು ಬೇಜಾರಾಗುತ್ತೆ. ಬಾಯ್ ಮಾಡಿ ಎಲ್ಲರಿಗೂ.
ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಇಲ್ಲ ಊಟ ಮಾಡಿ ಡೈರೆಕ್ಟ್ ಬ್ಯಾಂಕ್.